ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಶ್ರೀಚಕ್ರೋಪದೇಶ ಶ್ರೀಚಕ್ರ ಸ್ವರೂಪವನ್ನು ವರ್ಣಿಸ್ತಕ್ಕಂತಹ 11ನೆಯ ಶ್ಲೋಕಕ್ಕೆ ಸ್ವಾಗತ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಚತುರ್ಭಿಃ ಶ್ರೀಕಂಠೈಃ ಶಿವಯುವತಿಭಿಃ ಪಂಚಭಿರಪಿ ಪ್ರಭಿನ್ನಭಿಃ ಶಂಭೋ ನವಭಿರಪಿ ಮೂಲ ಪ್ರಕೃತಿಭಿಃ ಚತುಶ್ಚತ್ವರಿಂಶತ್ ವಸುದಲಕಲಶತ್ರಿವಲಯ ತ್ರಿರೇಕಾಭಿಃ ಸಾರ್ಧಂ ತವ ಶರಣಕೋಣಃ ಪರಿಣತಃ. ಈ ಶ್ಲೋಕದ ಪದಚ್ಛೇದ ಹೀಗಿದೆ: ಚತುರ್ಭಿಃ ಶ್ರೀಕಂಠೈಃ ಶಂಭೋಃ ಸಕಾಶಾತ್ ಪ್ರಭಿನ್ನಾಭಿಃ ಶಿವಯುವತಿಭಿಃ ಪಂಚಭಿಃ ನವಭಿರಪಿ ಮೂಲ ಪ್ರಕೃತಿಭಿಃ ತವ ಶರಣಕೋಣಾಃ ವಸುದಳಕಲಾಶ್ರತ್ರಿವಲಯ ತ್ರಿರೇಕಾಭಿಃ ಸಾರ್ಧಂ ಪರಿಣತಃ ಸಂತಃ ಚತುಶ್ಚತ್ವರಿಂಶತ್. ಅಂದರೆ, ಹೇ ಭಗವತಿಯೇ, ಚತುರ್ಭಿಃ ಶ್ರೀಕಂಠೈಃ ಅಂದರೆ ಇಲ್ಲಿ ಶ್ರೀಚಕ್ರದ ಸ್ವರೂಪವನ್ನು ಅವರು ಹೇಳ್ತಾ ಇದ್ದಾರೆ. 4 ಶಿವಾತ್ಮಕ ಚಕ್ರಗಳಿಂದಲೂ ಶಂಭೋ ಸಕಾಶಾತ್ ಪ್ರಭಿನ್ನಾಭಿಃ ಶಿವಯುವತಿಭಿಃ ಪಂಚಭಿಃ, ಶಂಭು ಚಕ್ರಗಳಿಂದ ಅಂದರೆ ಶಿವಚಕ್ರಗಳಿಂದ ಅತ್ಯಂತ ಭಿನ್ನವಾಗಿರ್ತಕ್ಕಂತಹ ಶಕ್ತ್ಯಾತ್ಮಕವಾದ 5 ಚಕ್ರಗಳಿಂದಲೂ ಉಭಯವೂ ಕೂಡ ಶಿವಶಕ್ತಿ ಚಕ್ರಗಳೆರಡು ಸೇರಿ ನವಭಿರಪಿ ಮೂಲ ಪ್ರಕೃತಿಭಿಃ ಅಂದರೆ 9 ಮೂಲ ಕಾರಣಗಳಿಂದ, ಅದು ಕಾರಣ 9 ಮೂಲ ಕಾರಣಗಳಿಂದ ಈ ಚಕ್ರಗಳಿಗೆ ಯೋನಿ ಅಂತಕ್ಕಂತಹ ನಾಮ ಉಂಟಾಯಿತು. 9 ಚಕ್ರಗಳು, 9 ಧಾತ್ವಾತ್ಮಕಗಳು. ಈ ಅರ್ಥಕ್ಕೆ ಸಮ್ಮತಿ ವಚನ ಕಾಮಿಕಾ ಗ್ರಂಥದಲ್ಲಿ ಹೀಗಿದೆ: ತ್ವಗಸೃಗ್ಮ ಸಮೇದೋಸ್ತಿ ಧಾತವ ಶಕ್ತಿ ಮೂಲಕಾಃ ಮಜ್ಜಾ ಶುಕ್ಲ ಪ್ರಾಣ ಜೀವಧಾತವಃ ಶಿವ ಮೂಲಕಾಃ ನವಧಾತುರಯಂ ದೇಹೋ ನವಯೋನಿ ಸಮುದ್ಭವಃ ದಶಮಿ ಯೋನಿರೇಕೈವ ಪರಾಶಕ್ತಿಸ್ತದೀಶ್ವರಿ. ಈ ರೀತಿಯಾಗಿ ಚಕ್ರ ಸ್ವರೂಪವನ್ನ ಮುಂದುವರಿಸ್ತಾ ಇದ್ದಾರೆ. ಏವಂ ಪಿಂಡಂ ಸಮುತ್ಪನ್ನಂ ಅಂದರೆ ಇದರಿಂದಾಗಿ ನಮ್ಮ ಈ ದೇಹ, ಪಿಂಡ ಅಂತಂದ್ರೆ ಇಲ್ಲಿ ದೇಹ, ಈ ದೇಹ ಹಾಕಿರ್ತಕ್ಕಂತಹದ್ದು ತದ್ವದ್ ಬ್ರಹ್ಮಾಂಡ ಮುದ್ಭವವು. ಸಾಮಾನ್ಯವಾಗಿ ಪಿಂಡಾಂಡ ನಮ್ಮ ದೇಹದೊಳಗೆ ಏನಿದೆಯೋ ಅದೇ ಬ್ರಹ್ಮಾಂಡದಲ್ಲಿದೆ, ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೇ ಪಿಂಡಾಂಡದಲ್ಲಿದೆ ಅಂತ ಹೇಳ್ತಾರೆ. ತದ್ವದ್ ಬ್ರಹ್ಮಾಂಡ ಮುದ್ಭವವು ಪಂಚಭೂತಾನಿ ಶಾಕ್ತಾನಿ ಮಾಯಾದೀನಿ ಶಿವಸ್ಯತು ಮಾಯಾಚ ಶುದ್ಧ ವಿದ್ಯಾಚ ಮಹೇಶ್ವರ ಸದಾಶಿವೌ ಪಂಚವಿಂಶತಿ ತತ್ವಾನಿ ತತ್ರೈವಾಂತರ್ಭವಂತಿತೆ ಶಿವಶಕ್ತ್ಯಾತ್ಮಕಂ ಸಿದ್ಧಂ ಜಗದೇತಚ್ಚರಾಚರಂ. ಇಲ್ಲಿ ದಶಮೀ ಯೋನಿರೇಕೈವ ಪರಾಶಕ್ತಿಸ್ತದೀಶ್ವರಿ ಎಂಬುದಕ್ಕೆ ಅರ್ಥ 10ನೇ ಯೋನಿ ಬಿಂದು ಸ್ಥಾನವು ಈ 9 ಯೋನ್ಯಾತ್ಮಕವಾದಂತಹ ದೇಹಕ್ಕೆ ಈಶ್ವರಿ ರೂಪವಾಗಿ ಇರತಕ್ಕಂತಹದ್ದು. ಶಿವಶಕ್ತ್ಯಾತ್ಮಕಂ ಸಿದ್ಧಂ ಜಗದೇತಚ್ಚರಾಚರಂ ಎಂಬುದಕ್ಕೆ ಅರ್ಥ ಚರವೆಂಬುದೇ ಇಲ್ಲಿ ಪಿಂಡಾಂಡವು, ಅಚರವೆಂಬುದು ಅಂದರೆ ನಿರ್ಜೀವ. ಅಚರ ಅಂತಂದ್ರೆ ಚಲಿಸದೇ ಇರತಕ್ಕಂತಹದ್ದು. ಬ್ರಹ್ಮಾಂಡದಲ್ಲಿ ಆಕಾಶ ಕಾಯಗಳು ಚಲಿಸ್ತಾ ಇರ್ತವೆ, ಆದರೆ ಅವುಗಳಿಗೆ ಜೀವ ಅನ್ನೋದು ಇರೋದಿಲ್ಲ ಅನ್ನೋ ಭಾವದಲ್ಲಿ ಅಚರವೆಂಬುದು ಬ್ರಹ್ಮಾಂಡ, ಚರವೆಂಬುದು ಪಿಂಡಾಂಡ. ಅದು ಕಾರಣ ಸರ್ವತತ್ವಾತೀತವಾದಂತಹ ಶಿವಶಕ್ತಿ ಯೋಗವು, ಅದರಿಂದಲೇ ಈ ಜಗತ್ತಿನ ಉತ್ಪತ್ತಿ. ಈ ಅರ್ಥ ಸುಭಗೋದಯದಲ್ಲಿದೆ, ಈ ರೀತಿಯಾಗಿದೆ: ಪರೋಪಿ ಶಕ್ತಿರಹಿತ ಶಕ್ತ ಕರ್ತುನ್ನ ಕಿಂಚನ ಶಕ್ತ ಸ್ಯಾತ್ ಪರಮೇಶಾನಿ ಶಕ್ತ್ಯಾ ಯುಕ್ತೋ ಭವೇದ್ಯದಿ. ಇಂಥ 9 ಯೋನ್ಯಾತ್ಮಕವಾದ ಮೂಲ ಪ್ರಕೃತಿಗಳಿಂದ ತವ ಶರಣ ಕೋಣಾಹ ನಿನ್ನ ಗ್ರಹವೆಂಬ ಬಿಂದುಸ್ಥಾನವು 43 ತ್ರಿಕೋಣಗಳು ವಸುದಳ ಕಲಾ ಶ್ರತ್ರಿ ವಲಯ ತ್ರಿರೇಕಾಭಿಸಾರ್ಥಂ 8 ದಳ 16 ದಳ 3 ವೃತ್ತ 3 ರೇಖೆಗಳೊಡನೆ ಕೂಡಿದ ಭೂಗ್ರಹವು ಪರಿಣತ ಸಂತ ತಯಶ್ಚತ್ವರಿಂಶತ್. ಇಲ್ಲಿ ಪರಿಣತ ಶಬ್ದಕ್ಕೆ ಶಕ್ತಿ ಚಕ್ರದ ತ್ರಿಕೋಣಗಳಲ್ಲಿ ಶಿವಚಕ್ರದ ಅಷ್ಟದಳವು, ಶಕ್ತಿ ಚಕ್ರದ ಅಷ್ಟಕೋಣದಲ್ಲಿ ಶಿವಚಕ್ರದ ಷೋಡಶದಳವು,
ಶಕ್ತಿ ಚಕ್ರದ ದಶಾರ ಯುಗ್ಮದಲ್ಲಿ ಶಿವಚಕ್ರದ 3 ವೃತ್ತವು, ಶಕ್ತಿ ಚಕ್ರದ ಚತುರ್ದಶಾರದಲ್ಲಿ ಶಿವಚಕ್ರದ ತ್ರಿರೇಖೆಯಾದ ಭೂಗ್ರಹವು ಅಂತರ್ಭಾವವು ಒಂದಕ್ಕೊಂದಕ್ಕೆ ಹೊಂದಿಕೊಂಡಿರ್ತಕ್ಕಂತಹದ್ದು ಅನ್ನೋ ಭಾವದಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿ ಬರೀತಕ್ಕ ಅರ್ಥ ಏನು ಅಂತಂದ್ರೆ, ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ಮಶ್ರ ನಾಗ ದಳ ಸಂಯುತ ಷೋಡಶಾರಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರಮೇತ ದುದಿತಂ ಪರದೇವತಾಯಾಹ. ಇಂತಹ ಶ್ರೀಚಕ್ರದಲ್ಲಿ 3 ರೇಖೆ ಕೂಡಿದ 24 ಮರ್ಮಸ್ಥಾನಗಳು, 2 ರೇಖೆ ಕೂಡಿದ 24 ಸಂಧಿಸ್ಥಾನಗಳು, ಅಂದ್ರೆ ಒಂದೊಂದು ತ್ರಿಕೋನಗಳು ಒಂದನ್ನೊಂದು ಸಂಧಿಸುತ್ತಲ್ಲ, ಆ ಸಂಧಿಸ್ಥಾನಗಳು. ಅದಕ್ಕೆ ಚಂದ್ರಜ್ಞಾನ ವಿದ್ಯದಲ್ಲಿ ಈ ರೀತಿಯಾಗಿ ಸಮ್ಮತಿ ವಚನ ಇದೆ. ದ್ವಿರೇಖಾ ಸಂಗಮಸ್ಥಾನಂ ಸಂಧಿರಿತ್ಯಭಿಧೀಯತೆ ತ್ರಿರೇಖಾ ಸಂಗಮಸ್ಥಾನಂ ಮರ್ಮ ಮರ್ಮ ವಿದೋ ವಿದುಹು ಮನ್ಮಶ್ರ ದ್ವಿದಶಾರಷ್ಟ ಕೋಣವೃತ್ತ ಚತುಷ್ಟಯೇ ಅಷ್ಟಾವಿಂಶತಿ ಮರ್ಮಾಣಿ ಚತುರ್ವಿಂಶತಿ ಸಂಧಯ. ಇದಕ್ಕೆ ಅರ್ಥ, ಶಿವಚಕ್ರದ ಅಷ್ಟದಳ, ಷೋಡಶದಳ, ಮೇಖಲಾ, ತ್ರಿತಯ, ಭೂಪುರ ತ್ರಯಗಳಲ್ಲಿಗೆ ದ್ವಿರೇಖಾ ತ್ರಿರೇಖಾ ಸಂಗಮ ಸ್ಥಾನಗಳು ಇಲ್ಲದ ಕಾರಣ ಮರ್ಮಸಂಧಿಗಳು ಇಲ್ಲ. ಶಕ್ತಿ ಚಕ್ರದ ಚತುರ್ದಶ ಕೋಣ, ದಶಾರದ್ವಯ, ಅಷ್ಟಕೋಣ ಈ 4 ಚಕ್ರಗಳಲ್ಲಿಯೂ 24 ಸಂಧಿಸ್ಥಾನವು, 24 ಮರ್ಮಸ್ಥಾನವು ಇರತಕ್ಕಂತಹದ್ದು. ಆದರೆ ಅಷ್ಟಾವಿಂಶತಿ ಮರ್ಮಸ್ಥಾನವೆಂದು ಹೇಳಿದ್ದು ಹೇಗೆ ಅಂದರೆ, ಅದು ಹೇಗೆ ಉಂಟಾಯಿತು ಅಂತಂದ್ರೆ, ಶಿವಚಕ್ರ 4 ಚತುಷ್ಟಯವನ್ನು ಕೂಡಿಕೊಂಡು ಹೇಳಿರ್ತಕ್ಕಂತಹದ್ದು. ಆದರೆ ಇದು ಎಲ್ಲರೂ ಚಕ್ರವನ್ನು ಬರದ ಪ್ರಕಾರ ತಿಳಿದಲ್ಲದೆ, ಅಂದರೆ ಚಕ್ರವನ್ನು ನೀವು ಆ ಜಿಯೋಮೆಟ್ರಿ ಪ್ರಕಾರ ಬರಿದಲ್ದಲೇ ಈ ಸಂಧಿಸ್ಥಾನಗಳು ಯಾವುದು, ಅಲ್ಲಿ ಮರ್ಮಸ್ಥಾನಗಳು ಯಾವ್ದ್ಯಾವುದು, 3 ಕಡೆ ಸೇರ್ತಕ್ಕಂತಹದ್ದು ಮರ್ಮಸ್ಥಾನಗಳು ಯಾವುದು, ಸಂಧಿಸ್ಥಾನಗಳು ಯಾವುದು ಅನ್ನೋದು ವಾಸ್ತವವಾಗಿ ನೀವೇ ಒಂದು ಚಕ್ರವನ್ನು ಬರೆಯೋ ತನಕನೂ ಅದನ್ನು ಎಣಿಕೆ ಹಾಕಿಕೊಂಡು ಬರಿಬೇಕು. ಅಲ್ಲಿ ತನಕನೂ ಅದು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆದ ಕಾರಣ ಇದು ಚಕ್ರ ಬರೆದ ಹೊರತುವೆ ಅದು ಅದ್ರ ಬಗ್ಗೆ ಸ್ಪಷ್ಟತೆ ಸಿಕ್ಕೋದಿಲ್ಲ. ಇದು ಸೃಷ್ಟಿಕ್ರಮವೆಂದು ಸಂಹಾರ ಕ್ರಮವೆಂದು 2 ಪ್ರಕಾರ. ಈ ಸಂಹಾರ ಕ್ರಮ ಬರೆಯೋದು ಕೌಲ ಮತದವರಿಗೆ. ಹಾಗಾದರೂ 9 ಯೋನಿ ಪ್ರಕಾರ ತಿಳಿಯಬೇಕು. ಅದನ್ನು ಇಲ್ಲಿ ಸಂಹಾರ ಚಕ್ರ ಬರೆಯೋ ಪ್ರಕಾರ ಹೇಗೆ ಅಂತಂದ್ರೆ, ಮೊದಲೇ ವೃತ್ತಾಕಾರವ ಬರೆದು ಆ ವೃತ್ತ ಮಧ್ಯದಲ್ಲಿ 9 ರೇಖೆಯನ್ನ ಬರೆದು ಪಡುವಣ ದಿಕ್ಕಿನ ರೇಖೆಯ 2 ಕೋಣೆಗಳಿಂದ ತ್ರಿಕೋಣಾಕಾರವಾಗಿ ಅದರ 6ನೇ ರೇಖೆಯ ಮಧ್ಯದಲ್ಲಿ ಕೂಡಿಸುವುದು. ಹಾಗೆ ಮೂಡಣ ರೇಖೆಯ 2 ಕೊನೆಗಳಿಂದ ತ್ರಿಕೋಣಾಕಾರವಾಗಿ ಅದರ 7ನೇ ರೇಖೆಯ ಮಧ್ಯದಲ್ಲಿ ಕೂಡಿಸುವುದು. ಪಡುವಣ 2ನೇ ರೇಖೆಯ 2 ಕೊನೆಗಳಿಂದ ತ್ರಿಕೋಣಾಕಾರವಾಗಿ ಅದರ 8ನೇ ರೇಖೆಯ ಮಧ್ಯದಲ್ಲಿ ಕೂಡಿಸುವುದು. ಹೀಗೆ ಮೂಡಣ 2ನೇ ರೇಖೆಯ 2 ಕೊನೆಗಳಿಂದ ತ್ರಿಕೋಣಾಕಾರವಾಗಿ ಅದರ 8ನೇ ರೇಖೆಯ ಮಧ್ಯದಲ್ಲಿ ಕೂಡಿಸುವುದು. ಆ ತರುವಾಯದಲ್ಲಿ ಮೂಡಣ ಪಡುವಣ ಮಧ್ಯದಲ್ಲಿ ಇರತಕ್ಕಂತಹ 2 ದೊಡ್ಡ ರೇಖೆಗಳಿಂದ ವೃತ್ತ ಪರ್ಯಂತರವೂ ಷಡ್ಕೋಣವ ಬರೆಯುವುದು. ಮಧ್ಯದಲ್ಲಿ ಇದ್ದ ಚಿಕ್ಕ ರೇಖೆಗಳ 3ರಲ್ಲಿ ಪಡುವಣ ರೇಖೆಯ ಕೊನೆಗಳಿಂದ ತ್ರಿಕೋಣಾಕಾರವಾಗಿ ಅದಕ್ಕೆ ಬೇಕಾದ 5ನೇ ರೇಖೆಯ ಮಧ್ಯದಲ್ಲಿ ಕೂಡಿಸುವುದು. ಹಾಗೆ ಮೂಡಣ ದಿಕ್ಕಿನ ರೇಖೆಯ ಕೊನೆಗಳಿಂದ ತ್ರಿಕೋಣಾಕಾರವಾಗಿ ಅದಕ್ಕೆ ಬೇಕಾದ 5ನೇ ರೇಖೆಯ ಮಧ್ಯದಲ್ಲಿ ಕೂಡಿಸುವುದು. ಮಧ್ಯದಲ್ಲಿ ಇದ್ದ ಅತಿ ಚಿಕ್ಕ ರೇಖೆಯ ಕೊನೆಗಳಿಂದ ತ್ರಿಕೋಣಾಕಾರವಾಗಿ ಅದಕ್ಕೆ ಬೇಕಾದ 3ನೆಯ ರೇಖೆಯ ಮಧ್ಯದಲ್ಲಿ ಕೂಡಿಸುವುದು. ಈ ರೀತಿಯಾಗಿ ಚಕ್ರವನ್ನು ಬರೆದರೆ ಆಗ 24 ಮರ್ಮವೂ 24 ಸಂಧಿಯು 43 ಕೋಣ ಸಹಿತವಾಗಿ 9 ಯೋನ್ಯಾತ್ಮಕವಾಗಿ ಚಕ್ರ ರಚನೆ ಆಗತ್ತೆ. ಇದು ಕೌಲಮತ ರಹಸ್ಯ. ಈಗ ಸಮಯ ಮತದ ಸೃಷ್ಟಿಕ್ರಮದಲ್ಲಿ ಚಕ್ರ ಬರೆಯೋದು ಹೇಗೆ ಅಂತ, ಮೊದಲೇ ಮೂಡಲು ಮುಖದ ತ್ರಿಕೋಣವನ್ನು ಬರೆದು ಆ ತ್ರಿಕೋಣ ಮಧ್ಯದಲ್ಲಿ ಬಿಂದುವನ್ನು ಬರೆದು ಆ ಬಿಂದುವಿನ ಮೇಲೆ ಮೊದಲ ತ್ರಿಕೋಣ ಮಧ್ಯವನ್ನು ಭೇದಿಸಿ ಮತ್ತೊಂದು ತ್ರಿಕೋಣವನ್ನು ಮೂಡಲು ಮುಖವಾಗಿ ಬರೆಯೋದು. ಆ ಮೊದಲ ತ್ರಿಕೋಣಾಗ್ರದಲ್ಲಿ ಪಡುವಲ ಮುಖವಾಗಿ ಮತ್ತೊಂದು ತ್ರಿಕೋಣವ ಬರೆದು ಈ ಪ್ರಕಾರದಲ್ಲಿ ಬರೆದರೆ 3 ತ್ರಿಕೋಣಗಳಿಂದ 8 ಕೋಣ ಚಕ್ರ ಹುಟ್ಟುವುದು. ಇದರಿಂದಲೇ 10 ಕೋಣ ಚಕ್ರವನ್ನು ಹುಟ್ಟಿಸಬೇಕು. ಅದು ಹೇಗೆ ಅಂದರೆ,
ಅಷ್ಟಕೋಣದ ಮೂಡಣ ಪಡುವಣ ರೇಖೆಗಳ ಕೊನೆಗಳಿಂದ ಷಟ್ಕೋಣವ ಬರೆಯುವುದು, ವಿದಿಕ್ಕುಗಳಲ್ಲಿ ಇದ್ದ 3 ರೇಖೆಯ ಕೂಡಿದ ಮರ್ಮಸ್ಥಾನ 4ರಿಂದ 4 ತ್ರಿಕೋಣವನ್ನು ಹುಟ್ಟಿಸುವುದು, 8 ಕೋಣ ಮಧ್ಯದಲ್ಲಿ ಇದ್ದ ಯೋನಿಯ ಮೇಲೆ ದಕ್ಷಿಣೋತ್ತರವಾಗಿ ದೀರ್ಘ ರೇಖೆಯನ್ನು ಬರೆಯುವುದು, ಈಶಾನ ಅಗ್ನಿ ತ್ರಿಕೋಣಗಳಲ್ಲಿ ಕೂಡಿಸುವುದು, ಈ ಪ್ರಕಾರದಲ್ಲಿ ಪಡುವಣ ದಿಕ್ಕಿನಲ್ಲಿಯೂ ಕೂಡಿಸುವುದು. ಹೀಗೆ ಬರೆದರೆ 10 ಕೋಣವಾದ ಚಕ್ರ ಹುಟ್ಟುವುದು. ಈ 10 ಕೋಣ ಚಕ್ರಕ್ಕೆ ಹೇಳಿದ ಪ್ರಕಾರದಲ್ಲಿಯೇ ಮತ್ತೆ ಒಂದು 10 ಕೋಣ ಚಕ್ರ ಹುಟ್ಟುವುದು. ಎರಡನೆಯ 10 ಕೋಣ ಚಕ್ರದ ಮೇಲೆ 14 ಕೋಣವಾದ ಚಕ್ರವನ್ನು ಬರೆಯುವುದು. ಅದು ಹೇಗೆ ಅಂದರೆ, ಪ್ರಥಮ ದಶಕೋಣದ ಮೂಡಣ ಪಡುವಣ ರೇಖೆಯ ಕೊನೆಗಳಿಂದ ಷಟ್ಕೋಣವ ಹುಟ್ಟಿಸುವುದು. ಆ ಷಟ್ಕೋಣದಲ್ಲಿ ಮೊದಲೇ ಇದ್ದ ಮರ್ಮಸ್ಥಾನವನ್ನು 4ರಿಂದ 4 ತ್ರಿಕೋಣ ಹುಟ್ಟಿಸುವುದು. ಆ ಮರ್ಮಸ್ಥಾನಗಳಿಗೆ ಮೇಲೆ ಇರುವಂತಹ 4 ಮರ್ಮಸ್ಥಾನಗಳಿಂದ 10 ಕೋಣ ಚಕ್ರವನ್ನು ಬರೆದ ಪ್ರಕಾರದಲ್ಲಿ 4 ತ್ರಿಕೋಣವ ಹುಟ್ಟಿಸಿ ಮೂಡಣ ಪಡುವಣ ರೇಖೆಯನ್ನು ಕೂಡುವುದು. ಹೀಗೆ ಚಕ್ರವನ್ನು ಬರೆದರೆ 43 ತ್ರಿಕೋಣವಾಗಿ 2 ರೇಖೆ ಕೂಡಿದ ಸಂಧಿ 24 ಆಗಿ 3 ರೇಖೆ ಕೂಡಿದ ಮರ್ಮ 24 ಆಗಿ ಚಕ್ರ ಹುಟ್ಟುವುದು. ಈ ಸಮಯಮತ ಚಕ್ರದಲ್ಲಿ ತ್ರಿಕೋಣ ಊರ್ಧ್ವಮುಖವು, ಕೌಲಮತ ತ್ರಿಕೋಣ ಅಧೋಮುಖ. ಸಮಯಮತದಲ್ಲಿ 4 ಕೋಣ ಮಧ್ಯದಲ್ಲಿ ಬಿಂದು, ಕೌಲಮತದಲ್ಲಿ ತ್ರಿಕೋಣ ಮಧ್ಯದಲ್ಲಿ ಬಿಂದು. 43 ಚಕ್ರಕ್ಕೆ ಮೇಲೆ 8 ದಳ ಚಕ್ರವು, ಅದರ ಮೇಲೆ 16 ದಳ ಚಕ್ರವು, ಅದರ ಮೇಲೆ 3 ವೃತ್ತ ಚಕ್ರವು, ಅದರ ಮೇಲೆ 4 ಬಾಗಿಲು ಕೂಡಿದ 3 ರೇಖೆಯಿಂದ 4 ಮೂಲೆಯಾದಂತಹ ಭೂಪುರ ಚಕ್ರವು. ಶಿವಚಕ್ರವನ್ನು ಬರೆಯುವಂತಹದ್ದು 2 ಮತಕ್ಕೂ ಸರಿ. ಈ ಪ್ರಕಾರದಲ್ಲಿ ಶ್ರೀಚಕ್ರವ ಉದ್ಧರಿಸಿಕೊಂಬುದು ಅಂತ ತಿಳ್ಕೊಳ್ಬಹುದು ನಾವು. ಇಂತಹ ಶ್ರೀಚಕ್ರದಲ್ಲಿ ಭೂಪ್ರಸ್ತಾರವೆಂದು, ಕೈಲಾಸ ಪ್ರಸ್ತಾರವೆಂದು, ಮೇರು ಪ್ರಸ್ತಾರವೆಂದು 3 ಭೇದವಾಗಿ ಇರುವಂತಹದ್ದು. ಮೇರು ಪ್ರಸ್ತಾರವೆಂಬುದು ಚಕ್ರಕ್ಕೆ ತ್ರಿಪುರ ಸುಂದರಿಯಾದಿ 16 ನಿತ್ಯಗಳ ಐಕ್ಯವು. ಕೈಲಾಸ ಪ್ರಸ್ತಾರವೆಂಬುದು ಚಕ್ರಕ್ಕೆ ಮಾತೃಕಾ ರೂಪವಾಗಿ ಇರುವಂತಹ ಅಕಾರ ಆದಿಯಾದ 50 ಅಕ್ಷರಗಳ ಐಕ್ಯವು. ಭೂಪ್ರಸ್ತಾರವೆಂಬುದು ಚಕ್ರಕ್ಕೆ ವಶಿನ್ಯಾದಿ 44 ಶಕ್ತಿಗಳ ಐಕ್ಯ. ಈ ಅರ್ಥವನ್ನೆಲ್ಲ ಚತುಷ್ಷಷ್ಟ್ಯಾ ತಂತ್ರೈಹಿ ಅನ್ನೋ 30ನೇ ಶ್ಲೋಕದಲ್ಲಿ ಮುಂದೆ ಈ ಶ್ಲೋಕದ ಟೀಕಿನಲ್ಲಿ ಮತ್ತೆ ಬರುತ್ತೆ ಅದು. ಈ ಶ್ರೀಚಕ್ರ ಮಹಾತ್ಮ್ಯವನ್ನ ರುದ್ರಯಾಮಣದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಪ್ರಶ್ನಯೋ ನಾಮ ಮುನಯ ಸರ್ವೇ ಚಕ್ರ ಸಮಾಶ್ರಯಾಃ ಸೇವಮಾನಾಶ್ಚಕ್ರ ವಿದ್ಯಾಂ ದೇವಗಂಧರ್ವ ಪೂಜಿತಾಂ ಅಗ್ನಿಶೋಮಾತ್ಮಕಂ ಚಕ್ರಮಗ್ನಿಶೋಮಮಯಂ ಜಗತ್ ಅಗ್ನಾವಂತರ್ಬಭೌ ಭಾನುರಗ್ನಿಶೋಮಮಯಂ ಸ್ಮೃತಂ ಅಗ್ನಿಶೋಮಮಯಂ ಸ್ಮೃತಂ ತ್ರಿಖಂಡಂ ಮಾತೃಕಾ ಚಕ್ರಂ ಸೋಮಸೂರ್ಯಾನಲಾತ್ಮಕಂ ತ್ರಿಕೋಣಂ ಬೈಂದವಂ ಸೌಮ್ಯಮಷ್ಟಕೋಣಂಚ ಮಿಶ್ರಕಂ ಚಕ್ರಂ ಚಂದ್ರಮಯಂಚೈವ ದಶಾರದ್ವಿತಯಂ ತಥಾ ಚತುರ್ದಶಾರಂ ವನ್ಹೇಸ್ತು ಚತುಶ್ಚಕ್ರಂಚ ಭಾನುಮತ್ ಏತತ್ ಪ್ರಸಾದಾದಿಂದ್ರಾದ್ಯ ವಸವೋಷ್ಟೌ ಮರುದ್ಗಣಾಃ ಏತೆ ಸಮೃದ್ಧಾ ಲೋಕೇಸ್ಮಿನ್ ತ್ರಿಪುರಾ ಚಕ್ರ ಸೇವಕಾಃ ಪುರತ್ರಯಂಚ ಚಕ್ರಸ್ಯ ಸೋಮಸೂರ್ಯಾನಲಾತ್ಮಕಂ ಮಹಾಲಕ್ಷ್ಮ್ಯಾಯುತಂ ಚಕ್ರಂ ತತ್ರೈವಾಸ್ತೆ ತಯಾ ಶಿವಃ. ಈ ಅರ್ಥವು ವೇದದಲ್ಲಿ ಹೇಳಿದೆ. ಆ ಕಾರಣದಿಂದಾಗಿ ಇದನ್ನು ಪ್ರಾಕೃತ ಟೀಕಿನಲ್ಲಿ ಹಿಂದಿನಂತೆಯೇ ಬರೆಯಲಾಗಿಲ್ಲ. ಈ ರೀತಿಯಾಗಿ ಈ ಶ್ಲೋಕದಲ್ಲಿ ವಿಶೇಷವಾಗಿ ಶಿವಚಕ್ರಗಳು, ಶಕ್ತಿ ಚಕ್ರಗಳು, ಅದನ್ನು ಕೌಲಮತದ ಆಧಾರದ ಮೇಲೆ ಹೇಗೆ ಬರಿಬೇಕು, ಸಂಹಾರ ಕ್ರಮದಲ್ಲಿ ಹೇಗೆ ಬರಿಬೇಕು, ಹಾಗೂ ಸಮಯ ಮತದ ಆಧಾರದ ಮೇಲೆ ಸೃಷ್ಟಿ ಕ್ರಮದಲ್ಲಿ ಆ ಚಕ್ರವನ್ನು ಹೇಗೆ ರಚನೆ ಮಾಡಬೇಕು, ಇವುಗಳ ವಿವರಣೆಯನ್ನು ತಿಳಿಸಿದೆ. ಬರೀ ಕೇಳೋದ್ರ ಮೂಲಕ ಅದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟವಾಗುತ್ತೆ. ಆದ್ದರಿಂದ ಇದನ್ನು ಕೇಳಬಹುದು ನಾವು ಅಷ್ಟೇ. ಯಾರಾದರೂ ಗುರುಮುಖೇನೇ ಯಾವ ರೀತಿ ರಚನೆ ಮಾಡ್ತಾರೆ ಅನ್ನೋದನ್ನು ಗುರುಮುಖೇನ ಸ್ಪಷ್ಟವಾಗಿ ಆ ರಚನೆಯನ್ನು ತಿಳ್ಕೊಳ್ಬೇಕಾಗತ್ತೆ. ಎಲ್ಲರೂ ಶ್ರೀಚಕ್ರವನ್ನು ಬರೆಯೋದು ತುಂಬ ಕಷ್ಟ. ಆ ಜಮೆಟ್ರಿ ಪರ್ಫೆಕ್ಟ್ ಆಗಿ ಬರಬೇಕು. ಅಲ್ಲಿ ಸಂಧಿಸ್ಥಾನಗಳು ಅಂದರೆ 2 ರೇಖೆಗಳು ಕೂಡ್ತಕ್ಕಂತಹದ್ದು, ಹಾಗೂ ಮರ್ಮಸ್ಥಾನಗಳು ಅಂದರೆ 3 ರೇಖೆ ಕೂಡ್ತಕ್ಕಂತಹದ್ದು, ಇದು ಸ್ಪಷ್ಟವಾಗಿ ಬರಲಿಲ್ಲ ಅಂತಂದರೆ ಆ ಶ್ರೀಚಕ್ರ ನೀಡ್ತಕ್ಕಂತಹ ಫಲದಲ್ಲಿ ವ್ಯತ್ಯಸ್ತ ಆಗೋ ಸಾಧ್ಯತೆಗಳೆಲ್ಲ ಇರುತ್ತೆ.
ಇನ್ನು ಈ ಚಕ್ರ ಈ ಒಂದು ಶ್ಲೋಕವನ್ನು ಯಾರು ಸಾಧನೆ ಮಾಡಿ ಜಪ ಮಾಡಿ ಸಾಧನೆ ಮಾಡ್ತಾರೆ ಅವರಿಗೆ ಹಿಂದಿನಂತೆಯೇ ಸಂತಾನ ಭಾಗ್ಯ ಮತ್ತು ಬಂಜತನ ನಿವಾರಣೆ ಅಂತ. ಈ ಹಿಂದಿನ ಶ್ಲೋಕಕ್ಕೂ ಕೂಡ ನಪುಂಸಕತ್ವ ನಿವೃತ್ತಿ, ಸ್ತ್ರೀಯರಿಗೆ ರಜೋದರ್ಶನ ಅಂತ ಹೇಳಿತ್ತು. ಈ ಶ್ಲೋಕದಲ್ಲಿ ಇದು ಸಂತಾನ ಭಾಗ್ಯ ಹಾಗೂ ಬಂಜತನ ನಿವಾರಣೆ ಅಂತ ಹೇಳ್ತಾರೆ. ಅಲ್ಟಿಮೇಟ್ಲಿ ಎಲ್ಲದು ಏನು ಅಂತಂದರೆ ಮನಸ್ಸಿಗೆ ಶಾರೀರಿಕವಾಗಿ ಮಾನಸಿಕವಾಗಿ ಇರತಕ್ಕಂತಹ ಸಮಸ್ಯೆಗಳನ್ನೆಲ್ಲ ಈ ಶ್ರೀಚಕ್ರದ ಪರಿಕಲ್ಪನೆ ಅದನ್ನು ಪರಿಹರಿಸೋದರಿಂದ, ಒಂದು ಮನಸ್ಸಿಗೆ ದೇಹಕ್ಕೆ ಸಮಾಧಾನವನ್ನು ಕೊಡೋದರಿಂದ, ಆ ಮೂಲಕ ಯಾವುದೋ ಕಾರಣದಿಂದಾಗಿ ದೈಹಿಕವಾದ ಕಾರಣಗಳಿಗೆ ವೈದ್ಯರ ಔಷಧಿ ಕೊಡ್ತಾರೆ, ಆದರೆ ಅದೆಲ್ಲದನ್ನೂ ಮೀರಿ ಯಾವುದೂ ಸಮಸ್ಯೆ ಇಲ್ಲ ಆದರೂ ಮಕ್ಕಳಾಗಿಲ್ಲ ಅಂತಂದಾಗ ಈ ಶ್ರೀಚಕ್ರಾರ್ಚನೆ ಮುಂತಾದೆಲ್ಲದುವೇ ನಮಗೆ ಆ ಒಂದು ಸಮಾಧಾನವನ್ನು ಕೊಡುತ್ತೆ. ಶ್ರೀಚಕ್ರಾರ್ಚನೆ ಅಂತಕ್ಕಂತಹದ್ದು ಎಲ್ಲರಿಂದನೂ ಮಾಡೋದಕ್ಕೆ ಕಷ್ಟವಾಗುತ್ತೆ. ಆದ್ದರಿಂದ ಈ ಶ್ಲೋಕವನ್ನು ನಾವು ಜಪಿಸೋದ್ರ ಮೂಲಕ ಅದು ಶ್ರೀಚಕ್ರಾರ್ಚನೆಯ ಸ್ವರೂಪವನ್ನೇ ಹೇಳೋದ್ರಿಂದ ಶ್ರೀಚಕ್ರಾರ್ಚನೆಗೆ ಸಮ. ಅದರಿಂದ ಬರ್ತಕ್ಕಂಥ ಫಲವೇ ಇಲ್ಲೂ ಸಹ ಈ ಶ್ಲೋಕ ಜಪದಿಂದನೂ ಸಿಗುತ್ತೆ. ಆ ಮೂಲಕ ಸಂತಾನ ಭಾಗ್ಯ ಖಂಡಿತವಾಗಿ ದೊರೆಯುತ್ತೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.